ಹನಿ 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 ರಾಜ್ಯ ರಾಜಕೀಯದಲ್ಲಿ ಹನಿ ಕಹಾನಿಯ ಹಲ್ಚಲ್ ಎಬ್ಬಿದೆ. ರಾಜಕೀಯ ವಲಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹನಿ ಕಹಾನಿ. ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹನಿ ಕಹಾನಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಹನಿ ಕಹಾನಿಯ ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಮುಂದೆ ಇಡ್ತೀವಿ. ಚೀತು ಡರ್ಟಿ ಪಾಲಿಟಿಕ್ಸ್ ಹಿಂದೆ ಯಾರಿದ್ದಾರೆ? ಕರುನಾಡ ರಾಜಕೀಯದಲ್ಲಿ ಇದು ಎಂತ ಅನಾಚಾರ ನೋಡಿ. ಹನಿ ಟ್ರ್ಯಾಪ್ ಅಂದ್ರೆ ರಾಜ್ಯದ ರಾಜಕಾರಣಿಗಳಿಗೆ ಡರ್ರೋ ಡರ್ರು. ರಾಜನೀತಿಯನ್ನ ಬಿಟ್ಟು ಅಡ್ಡದಾರಿಯನ್ನ ಹಿಡಿದ್ರ ಹಾಗಾದ್ರೆ ನಾಯಕರು ಕೆಡ್ಡಕ್ಕೆ ಬೀಳಿಸೋದಕ್ಕೆ ಆ ಅಡ್ಡಾನೇ ಅಸ್ತ್ರ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅವರ ವೀಕ್ನೆಸ್ ಇವರ ಸ್ಟ್ರೆಂತ್ ಆಗಿ ಈಗ ಪಾಲಿಟಿಕ್ಸ್ಗೆ ಸಾಕ್ಷಿ ಆಗಿಬಿಟ್ಟಿದೆ. ಜೊತೆಯಲ್ಲಿ ರಸಿಕತನಕ್ಕೆ ಜೋತು ಬಿದ್ದ ಯಾರ್ಯಾರ ಮರ್ಯಾದೆ ಪೂರವಟ್ಟೆ ಆಗ್ತಿದೆ. ಏನಿದು ಹನಿ ಟ್ರ್ಯಾಪ್ ಕಹಾನಿ? ಹಾಗಾದ್ರೆ ಸದ್ದು ಮಾಡ್ತಿರೋದು ಯಾಕೆ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಹನಿ ಹನಿಯ ಕಥೆಯನ್ನ ಇಂಚಿಂಚಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಇಡೀ ರಾಜಕೀಯ ವಲಯದಲ್ಲಿ ಈಗ ಬಹಳ ಚರ್ಚೆ ಕಾರಣ ಆಗ್ತಿದೆ ಈ ಹನಿ ಟ್ರ್ಯಾಪಿನ ಕತೆ. ಯಾರ ವಿಚಾರ? ದೊಡ್ಡ ದೊಡ್ಡ ಪ್ರಭಾವಿ ಮಿನಿಸ್ಟರ್ ಅವರ ಹೆಸರು ಕೂಡ ಈಗ ಜೊತ್ತು ಬಿದ್ದಿರೋದು. ಸಹಕಾರ ಸಚಿವ KN ರಾಜಣ್ಣ ಹನಿ ಟ್ರ್ಯಾಪ್. ರಾಜಣ್ಣ ಅವರನ್ನ ಟ್ರ್ಯಾಪ್ ಮಾಡಿದ್ರ ವಿರೋಧಿಗಳು? ಹಾಗಾದ್ರೆ ಸದನದಲ್ಲೇ ಭಾವುಕರಾಗಿದೆ ಯಾಕೆ ಸಹಕಾರ ಸಚಿವರು? ಸಹಕಾರ ಸಚಿವ KN ರಾಜಣ್ಣ ಅವರನ್ನ ಟ್ರ್ಯಾಪ್ ಮಾಡಿದ್ರ ಹನಿ ಟ್ರ್ಯಾಪ್? ರಾಜಣ್ಣ ಅವರನ್ನ ಟ್ರ್ಯಾಪ್ ಮಾಡಿದ್ರ ವಿರೋಧಿಗಳನ್ನು ಪ್ರಶ್ನೆ ಮೂಡ್ತಾ ಇದೆ. ಸದನದಲ್ಲೇ ಭಾವುಕರಾಗಿದೆ ಯಾಕೆ ರಾಜಣ್ಣ ಅವರು? ಈಗೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗಾಗಲೇ ಯಾರನ್ನ ಕೂಡ ಸುಮ್ಮನೆ ಬಿಡಲ್ಲ ಅಂತ ರಾಜಣ್ಣ ಗುಡುಗಿದ್ದಾರೆ. ಹಾಗಾದ್ರೆ ಯಾಕದು? ಯಾರನ್ನ ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ, ಸುಮ್ಮನಿರಲ್ಲ, ನಾವು ದೂರು ಕೊಡ್ತೀವಿ, ಅವರನ್ನ ಬಟಾ ಬಯಲು ಮಾಡ್ತೀವಿ ಅನ್ನೋದಾಗಿ ಸದನದಲ್ಲೇ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸಹಕಾರ ಸಚಿವ ರಾಜಣ್ಣ ಶಪಥ ಮಾಡಿದ್ದಾರೆ. ಸೊ ಹಾಗಾದ್ರೆ ಸಹಕಾರ ಸಚಿವರು ಮಂತ್ರಿಗಳು ಏನು ಹೇಳಿದ್ದಾರೆ ನೋಡಿ ಬರೋಣ. ಒಂದೇ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ರಾಯರೆಡ್ಡಿ ಅವರೇ, ಆಯ್ತು ರಾಯರೆಡ್ಡಿ ಅವರೇ, ಆಯ್ತು ಅಂತೀರಿ, ಒಪ್ತೀರಾ ಅಂದೆ? ಆಯ್ತು, ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ ಈಗ. ಏನ್ರಿ ಇದೆಲ್ಲ? ಆಯ್ತು, ಕೂತ್ಕೊಳ್ಳಿ ಮಾರ್ರೆ. ಅಲ್ಲ, ಅದು ನಾನು ತೆಗಿತೇನೆ, ಕಡ್ತ ನಾನು ತೆಗಿಸ್ತೇನೆ ಹೇಳಿದ್ದೇನೆ. ಆಲ್ರೆಡಿ ಟೋಲ್ಡ್. ನಿಮ್ಗೆ ಕೇಳೋದಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಗೆ ಕಿವಿ ಕೇಳಿದ್ರೆ ಬೊಬ್ಬಾಗುವಾಗ ಅದು ನಾವು ನೋಡ್ತೇವೆ. ಅದನ್ನು ನಿಮ್ಮನ್ನು ಕರೆಸಿ ಕೂತ್ಕೊಂಡು ಓದಿಸ್ತೇನೆ. ಕೂತ್ಕೊಳ್ಳಿ ಈಗ, ಕೂತ್ಕೊಳ್ಳಿ. ಆಯ್ತು, ಈಗ ಲೇಟ್ ಆಯ್ತು. ಶಬ್ದ ಯಾರಿಗೆ ಉಪಯೋಗ ಮಾಡಿದ್ರು? ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ, ನಿಮ್ಮಷ್ಟು ಬುದ್ಧಿವಂತರು ಯಾರಿಲ್ಲ. ಎಲ್ಲೋ ಈಗ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು, ಪ್ಲೀಸ್ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಎಂದು ನಾಳೆ ಮಾತಾಡೋದು. ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸತಕ್ಕಂಥ ಚರ್ಚೆ ಬೇಡ. ನನ್ನ ಹೆಸರು ಅವರಲ್ಲಿ ಚರ್ಚೆ ಮಾಡಬೇಡಿ.
ಹೇಳಿ 124 ಜನಕ್ಕೆ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಯತ್ನಾಳ್ ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ನೀವು ಮಾತಾಡಿ ಕೂತ್ಕೊಳ್ಳಿ. ಆಯ್ತು ರಾಜಣ್ಣ ಅವ್ರ ಮೇಲೆ ಮತ್ತೊಬ್ಬರ ಮೇಲೆ ಅದಕ್ಕೆ ಅವ್ರಿಗೆ ರಾಜ ಮಾತಾಡಿ ಆಯ್ತು. ಯತ್ನಾಳ್ ಅವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟ್ರಿ ನಿಮ್ದೊಂದಿದೆ, ಇಲ್ಲೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ CD ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ. ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ನ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ ಆಕ್ಟರ್ಸ್ಗಳು ಯಾರ್ಯಾರು. ಹನಿ ಟ್ರ್ಯಾಪಿನ ಗದ್ದಲ ರಣಾಂಗಣ ಆಗಿಬಿಟ್ಟಿದೆ ವಿಧಾನಸಭೆ. ಸ್ಪೀಕರ್ ಕಾದರ ಮೇಲೆ ಪುಸ್ತಕನ ಎಸೆದಿದ್ದಾರೆ ಬಿಜೆಪಿಯ ಶಾಸಕರು. ಸ್ಪೀಕರ್ ಪೀಠದ ಮೇಲೆ ಏರಿ ಬಿಜೆಪಿ ಶಾಸಕರ ರೋಷಾವೇಶ. ಸ್ಪೀಕರ್ ಪೀಠದ ಮೇಲೆ ಏರಿ ಬಿಜೆಪಿ ಶಾಸಕರ ರೋಷಾವೇಶ ಆಗಿದೆ. ಹನಿ ಟ್ರ್ಯಾಪ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿ ಕೆಂಡಾಮಂಡಲ ಆಗಿದ್ದಾರೆ. ಬಿಜೆಪಿ ಶಾಸಕರ ಈ ವರ್ತನೆಗೆ ರೊಚ್ಚಿಗೆದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿಸ್ರಿ ಅವರನ್ನ ಅಂತ ಕೂಗಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳದೆ ಬಿಲ್ಲನ್ನ ಪಾಸ್ ಮಾಡಿದ್ದಾರೆ ಸ್ಪೀಕರ್ UT ಖಾದರ್. ನಿನ್ನೆಯಿಂದ ಸದನದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಹಲವು ದಿನಗಳ ಹಿಂದೆನೇ ಸಾಕಷ್ಟು ಗುಸುಗುಸುವಾಗಿ ಕೇಳಿ ಬರ್ತಾ ಇತ್ತು. ಆದ್ರೆ ಬಿಜೆಪಿಯ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ಎತ್ತಿದ್ರು. ಅದಾದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು CD ವಿಚಾರ, CD ಫ್ಯಾಕ್ಟರಿ, ಪೆನ್ ಡ್ರೈವ್ ಏನೋ ಅಂತ ವಿಚಾರ ಎತ್ತಿದ್ರು. ಅದಾದ್ಮೇಲೆ ದೊಡ್ಡ ಮಟ್ಟದ ಈಗ ಸಂಚಲನ ಮೂಡ್ತಾ ಇದೆ. ಇದೇ ಹನಿ ಟ್ರ್ಯಾಪ್ ವಿಚಾರ ಆಗ್ತಾ ಇದೆ. ಹಾಗಾದ್ರೆ ಏನೇನೆಲ್ಲ ಆಯ್ತು ಇವೆಲ್ಲವನ್ನ ನೋಡಿ ಬರೋಣ. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸರ್ಕಾರ ಮಂಡಿಸುವುದು ಪರಿಹಾರ ಸಭೆ ಮೊತ್ತಕ್ಕೆ ಹಾಕುತ್ತೇನೆ.
20% ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕವನ್ನು